ಬೆಂಗಳೂರಿನಲ್ಲಿ ಟೆಕ್ ಸಮಿಟ್ ನಡೀತಾ ಇದೆ 2024ರ ಸಾಲಿನ ಟೆಕ್ ಸಮಿಟ್ ಇದು ಎರಡನೇ ದಿನವೂ ಕೂಡ ಟೆಕ್ ಸಮಿಟ್ಗೆ ಭರ್ಜರಿ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಸಮಿಟ್ ನಡೀತಾ ಇದೆ ಹೊಸ ತಂತ್ರಜ್ಞಾನ ಆವಿಷ್ಕಾರ ಅನ್ವೇಷಣೆಗಳ ಹಬ್ಬ ಇದು ಸ್ಟಾರ್ಟ್ಅಪ್ ಕಂಪನಿಗಳು ಒಂದೇ ಕಡೆ ಸಮಾಗಮ ಆಗ್ತಾ ಇದೆ ಉದ್ಯಮಿಗಳು ಐಟಿ-ಬಿಟಿ ಮುಖ್ಯಸ್ಥರು ಸಮಿಟ್ಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ನಿನ್ನೆಯಿಂದ ಆರಂಭವಾಗಿರುವಂತ ಬೆಂಗಳೂರು ಟೆಕ್ ಸಮಿಟ್ ಒಟ್ಟು 3 ದಿನಗಳ ಕಾಲ ನಡೆಯೋದಿದೆ ಇವತ್ತು ಎರಡನೇ ದಿನ ಬಿಸಿನೆಸ್ ಕುರಿತು ವಿವಿಧ ಕಂಪನಿಗಳಿಂದ ಕಾರ್ಯಾಗಾರ ಕೂಡ ಇರುತ್ತೆ 30ಕ್ಕೂ ಹೆಚ್ಚು ದೇಶದ ಕಂಪನಿಗಳು ಒಂದು ಕಡೆ ಸಮಾಗಮ ಆಗಿದೆ ಬೆಂಗಳೂರು ಟೆಕ್ ಸಮಿಟ್ಗೆ ಜನ ಆಗಮಿಸ್ತಾ ಇದ್ದಾರೆ ಹೊಸ ಆವಿಷ್ಕಾರಗಳ ಕಡೆಗೆ ಗಮನವನ್ನ ಕೊಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಯಾವ ರೀತಿಯಲ್ಲಿ ಬಳಸಿಕೊಳ್ಳಬಹುದು ಮುಂದಿನ ದಿನಗಳಲ್ಲಿ ಇವೆಲ್ಲದರ ಬಗ್ಗೆ ಮಾಹಿತಿ ಸಮೇತವಾಗಿ ಪ್ರಾಕ್ಟಿಕಲ್ ಆಗಿ ನೋಡಬಹುದಾಗಿದೆ ನೀವು ಅರಮನೆ ಮೈದಾನ ಬೆಂಗಳೂರಿನಲ್ಲಿ ನಡೀತಾ ಇದೆ ಸುಮಾರು 30ಕ್ಕೂ ಹೆಚ್ಚು ದೇಶದ ಕಂಪನಿಗಳು ಒಂದು ಕಡೆ ಸಮಾಗಮ ಆಗಿದೆ ಒಟ್ಟು 3 ದಿನ ಇರುತ್ತೆ ಇವತ್ತು ಎರಡನೇ ದಿನ ಇನ್ನು ಹೊಸ ತಂತ್ರಜ್ಞಾನ ಆವಿಷ್ಕಾರ ಅನ್ವೇಷಣೆಗಳ ಹಬ್ಬ ಇದು ನಿನ್ನೆ ದಿನ ಸಿದ್ದರಾಮಯ್ಯನವರು ಅದ್ದೂರಿಯಾದಂತ ಚಾಲನೆಯನ್ನ ಕೊಟ್ಟರು ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸ್ಟಾರ್ಟ್ಅಪ್ ಕಂಪನಿಗಳು ಕೂಡ ಇದ್ದಾವೆ ಉದ್ಯಮಿಗಳು ಐಟಿ-ಬಿಟಿ ಮುಖ್ಯಸ್ಥರು ಈ ಸಮಿಟ್ಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ನಿನ್ನೆ ದಿನ ಚಾಲನೆ ಸಿಕ್ಕಿದೆ ಇವತ್ತು ಎರಡನೇ ದಿನ ಯಾರೆಲ್ಲ ಇನ್ನೂ ಕೂಡ ಭೇಟಿಯನ್ನ ಕೊಟ್ಟಿಲ್ಲ ಅವ್ರು ನಾಳೆ ದಿನ ಹೋಗ್ಬೋದು ಅಥವಾ ಇವತ್ತು ಕೂಡ ಹೋಗ್ಬೋದು ನಾಳೆವರೆಗೂ ಕೂಡ ಈ ಟೆಕ್ ಸಮಿಟ್ ಚಾಲು ಇರುತ್ತೆ 2024ರ ಟೆಕ್ ಸಮಿಟ್ ಬೆಂಗಳೂರಿನಲ್ಲಿ ನಡೀತಾ ಇದೆ ಅರಮನೆ ಮೈದಾನದಲ್ಲಿ ಯಾವ ರೀತಿಯಾದಂಥ ಅನ್ವೇಷಣೆಗಳನ್ನು ಇಟ್ಟಿದ್ದಾರೆ ಹೊಸ ಆವಿಷ್ಕಾರಗಳು ಇವೆಲ್ಲವನ್ನು ಕೂಡ ನೀವು ಗಮನಿಸಬಹುದಾಗಿದೆ 10 ವರ್ಷಗಳ ಮುಂದೆ ಯಾವ ರೀತಿಯಾಗಿರ್ಬೋದು ಟೆಕ್ನಾಲಜಿ ಅವುಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ನೋಡಿ ಈ ರೀತಿಯಾದಂಥ ಟೆಕ್ ಸಮಿಟ್ ನಿಜಕ್ಕೂ ಹೊಸ ರೀತಿಯಾದಂಥ ಯೋಚನೆಗಳಿಗೆ ಎಡೆ ಮಾಡಿಕೊಡುತ್ತೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಇರುತ್ತೆ ಅದನ್ನ ಮಾಡಿಕೊಂಡು ನೀವು ಕೂಡ ಈ ರೀತಿಯಾದಂಥ ಟೆಕ್ ಸಮಿಟ್ಗಳಿಗೆ ಭಾಗವಹಿಸಬಹುದು ಹೋಗಬಹುದು